ನಮಸ್ಕಾರ. ನ್ಯೂಸ್ 24 ಕನ್ನಡ ಚಾನೆಲ್ಗೆ ಸ್ವಾಗತ. ನಾನು ಐಶ್ವರ್ಯ ಹಿರೇಮಠ್. ತಂತ್ರ ಚಲನಚಿತ್ರಕಥೆ ಒಬ್ಬ ಶ್ರೀಮಂತ ವ್ಯಕ್ತಿ ತನಗೂ ಮತ್ತು ತನ್ನ ಕುಟುಂಬದವರಿಗೂ ಆದ ದೆವ್ವದ ಅನುಭವವನ್ನು ತಿಳಿಯಲು ಮತ್ತು ಮುಂದೆ ಆಗದಂತೆ ತಡೆಯಲು ದೈವಿ ಶಕ್ತಿ ಇದೆಯೋ ಇಲ್ಲವೋ ಎಂಬುದರ ಬಗ್ಗೆ ಈ ಚಿತ್ರದ ಕೊನೆಯಲ್ಲಿ ಮೂಡಿಬಂದಿದೆ. ಈ ಚಿತ್ರವನ್ನು ತಾವು ಕೂಡ ವೀಕ್ಷಿಸಿ ಇದನ್ನು ತಿಳಿದುಕೊಳ್ಳಬಹುದು. ಸಮಸ್ತ ಕರ್ನಾಟಕ ಜನತೆಗೆ ಹಾಗೂ ನಮ್ಮ ಕಲಬುರಗಿ ಜನತೆಗೆ ಎಲ್ಲರಿಗೂ ನಮಸ್ಕಾರ ರೀ. ನನ್ನ ಹೆಸರು ವಿಕ್ರಾಂತ್ ಅಂದರೆ ನಾನು ಇದೇ ಕಲಬುರಗಿ ಜಿಲ್ಲೆಯಿಂದ ಇದೇ ಕಲಬುರಗಿ ಜಿಲ್ಲೆಯಿಂದ ಹೋಗಿ ಬೆಂಗಳೂರು ಹೋಗ್ಬಿಟ್ಟು ಒಂದು ಸಿನಿಮಾ ಮಾಡೀನಿ ರೀ. ಅದು ಸಿನಿಮಾ ಹೆಸರು ತಂತ್ರ. ನಾಳೆನೇ ಮಿರಾಜ್ ಸಿನಿಮಾದಲ್ಲಿ ಬೆಳಿಗ್ಗೆ 10:30 ಒಂದು ಶೋ ಕನ್ಫರ್ಮ್ ಮಾಡ್ಯಾರೆ. ಸೊ ಇನ್ನೂ ಬೇರೆ ಶೋಗಳೆಲ್ಲ ಇನ್ನೂ ಕನ್ಫರ್ಮ್ ಆಗಿಲ್ಲ. ಎಲ್ಲರೂ ಪ್ಲೀಸ್ ಬನ್ನಿ. ನಿಮ್ಮ ಸಪೋರ್ಟು ಮತ್ತು ನಿಮ್ಮ ಪ್ರೋತ್ಸಾಹ, ನಿಮ್ಮ ಬೆಂಬಲ ನಮಗೆ ಬೇಕು. ಎಲ್ಲರೂ ನಿಮ್ಮ ಆಶೀರ್ವಾದ ಮಾಡಿ ಹಾರೈಸ್ಬೇಕಂತ ಕೋರ್ಕೊಳ್ತೀನಿ. ಎಲ್ಲಿ ಮಾಡಿರಿ ಶೋ? ಎಲ್ಲಿ ಸರ್? ಇದು ಮೀರಾ ಸಿನಿಮಾ ಸರ್, ಜಗತ್ ಸರ್. ಶೂಟಿಂಗ್ ಬಂದುಬಿಟ್ಟು ಎಲ್ಲ ಬೆಳಗಾಮು ಆಲ್ ಓವರ್ ಕರ್ನಾಟಕ ಆಗಿದೆ ಸರ್. ಆಲ್ಮೋಸ್ಟ್ ಅವ್ರು ಬೆಳಗಾಮಲ್ಲಿ ಮಾಡಿದ್ದೀವಿ, ಈ ಶಂಕೇಶ್ವರ ಮತ್ತು ಹುಬ್ಳಿ, ಬೆಂಗಳೂರಲ್ಲಿ, ಈ ಗೋಕಾಕ್ ಹತ್ತತ್ರ. ಸೊ ಆ ಕಡೆ ಎಲ್ಲ ಮಾಡಿದ್ದೀವಿ ಸರ್. ಚಲನಚಿತ್ರದ ಮೂಲ ಏನು ವಿಷಯ ಸರ್? ಸೊ ವಿಷಯ ಬಂದ್ಬಿಟ್ಟು ತಂತ್ರ ಅಂತ ಇದೆ ಸರ್. ಸಿನಿಮಾ ತಂತ್ರ ಅಂದ್ರೇ ಸರ್ ಯಂತ್ರ ಪ್ಲಸ್ ಮಂತ್ರ ಇಸ್ಕಲ್ಟು ತಂತ್ರ ಅಂತ ಇದೆಯಲ್ಲ. ಸೊ ಆ ಥರ ಹಾರರ್ ಬೇಸ್ಡ್ ಇದೆ ಸರ್. ಇದು ಒಂದು ದೆವ್ವದ ಮನೆಗೆ ಹೋಗ್ಬಿಟ್ಟು ಒಂದು ಪ್ಯಾರಾನಾರ್ಮಲ್ ರಿಸರ್ಚ್ ಸೆಂಟರ್ ಆ್ಯಕ್ಟಿವಿಟಿ ಮಾಡೋರು ನಾವು ಇರ್ತೀವಿ ಸರ್. ನಾವು ರಿಸರ್ಚ್ ಮಾಡೋರು ನಾವು. ಸೊ ಅಲ್ಲಿ ಹೋಗ್ಬಿಟ್ಟು ನಾವು ಈ ಒಂದು ಶ್ರೀಮಂತ ವ್ಯಕ್ತಿ ಕಡೆಯಿಂದ ಒಂದು ಮನೆ ತೊಗೊಂಡಿರ್ತಾರೆ. ಅದರಲ್ಲಿ ದೆವ್ವದ ವಾತಾವರಣ ಇರುತ್ತೆ. ಹಾಗಾಗಿ ನಮಗೊಂದು ಕಂಪ್ಲೇಂಟ್ ಬರುತ್ತೆ ಸರ್, ಈ ಥರ ಆಗಿದೆ, ಇಲ್ಲಿ ಸಮಸ್ಯೆ ಕ್ಲಿಯರ್ ಮಾಡ್ಬೇಕಂತ. ನಾವು ರಿಸರ್ಚ್ ಮಾಡೋಕ್ಕಂತ ಹೋಗ್ತೀವಿ. ಅದಾದಮೇಲೆ ಎಷ್ಟೇ ಟೆಕ್ನಾಲಜಿ ಮುಂದೆ ಹೋಗಲಿ, ಎಷ್ಟೇ AI ಎಲ್ಲ ಬರಲಿ ಸರ್, ಅದಾದರೂ ದೈವದ ಮುಂದೆ ಆ ಒಂದು ನೆಗೆಟಿವ್ ಒಂದು ಎನರ್ಜಿ ಮುಂದೆ ನಮ್ಮದು ವರ್ಕ್ ಆಗಲ್ಲ. ಸಿನಿಮಾ ನಿರ್ದೇಶಕರು ಯಾರು ಸರ್? ಸರ್ ಸಿನಿಮಾ ನಿರ್ದೇಶಕರು ಯಾರು? ಸರ್ ವಿಶ್ವನಾಥ್ ಅಂತ ಸರ್. ವಿಶ್ವನಾಥ್ ಹೊಸಪಕಾಳ್ಗೆ ಅವರು. ಪ್ರೊಡ್ಯೂಸರ್ ಬಂದುಬಿಟ್ಟು ಶಶಿಕಾಂತ್ ಪಿ ನಾಟಿಕರ್, ಅವರೇ ಇದರಲ್ಲಿ ಹೀರೋ ಸರ್. ಇವರು ಹೀರೋಯಿನ್ನು ಸೌಜನ್ಯ ಅಂತ ಅವ್ರ ಲೀಡು. ಸೊ ನಮ್ಮ ಹೀರೋಯಿನ್ ಬಂದುಬಿಟ್ಟು ನಾನು ಇದಕ್ಕೆ ಹೀರೋನೇ. ಸೊ ನಮ್ಮ ಹೀರೋಯಿನು ಮೇಘಾ ಮಲ್ನಾಡ್ ಅಂತ ಅವ್ರು ಬಂದಿಲ್ಲ ಸರ್ ಇಲ್ಲಿ. ಸೊ ಅವ್ರು ಬೇರೆ ಬೇರೆ ಪ್ರಚಾರದಲ್ಲಿ ಅವ್ರು ಇದ್ದಾರೆ ಸರ್. ಮ್ಯೂಸಿಕ್ ಸರ್ ಮ್ಯೂಸಿಕ್ ರೋಹನ್ ದೇಸಾಯಿ ಅಂತ, ಮತ್ತು ರಮೇಶ್ ಕೃಷ್ಣನ್ ಸರ್ ಅಂತ ಸರ್ ಅವ್ರು ಮಾಡಿದ್ದು. ಸರ್ ಈ ಕಡೆ ಕಲಾವಿದರು ಅಂತ ನಾವೇ ಇದ್ದೀವಿ ಸರ್. ನಾನೇ ಗುಲ್ಬರ್ಗದವನೇ, ನಾನೇ ಹೀರೋಯಿನ್ ಇವರು ಸೌಜನ್ಯ ಅಂತ. ಬರೀ ಪಾಪ್ಯುಲಾರಿಟಿ ಮತ್ತೆ ಯಾರಾದ್ರೂ ನಟದವ್ರು ಹಾಕೊಂಡ್ರೆ ಮತ್ತೆ ಬೇರೆ ನಟರು ಬೇರೆ ಆಕ್ಟರ್ಸ್ಗಳು ಪೋಸ್ಟೆಕ್ ನಟರು ಸಂಗೀತದಲ್ಲಿ ಇದ್ದಾರೆ ಸರ್. ರಾಜಕೃಷ್ಣನ್ ಸರ್ ಹಾಡಿದ್ದಾರೆ, ಮಾಳು ನಿಪ್ನಾಳ್ ಅವರು, ನಾ ಡ್ರೈವರ ನೆನಲ್ಲವರ ಅಂತ ಮತ್ತೆ ಬಿಗ್ ಬಾಸ್ ಅಲ್ಲಿ ಇದ್ದಾರಲ್ಲ ಸರ್, ಅವ್ರು ಆಡಿದ್ದಾರೆ. ಸೊ ಆರೀಫ್ ಅಂತ ಇದ್ದಾರೆ ಸರ್, ಗೋವಾದವ್ರು, ಅವ್ರು ಸಿಂಗರು. ಮೇಘನಾ ಅಂತ ಇದ್ದಾರೆ, ಅವ್ರು ಆಡಿದ್ದಾರೆ. ಪ್ರಾಣತಿರಾವ್ ಅಂತ ಇದ್ದಾರೆ, ಅವ್ರು ಆಡಿದ್ದಾರೆ ಸರ್. 4 ಸಾಂಗ್ ಇದೆ ಸರ್. 2 ಸಾಂಗ್ ಬಿಡುಗಡೆ ಮಾಡಿದ್ದೀವಿ A2 ಮ್ಯೂಸಿಕಲ್ಲಿ. ಇನ್ನೂ 2 ಸಾಂಗ್ ಅದು ಸಿನಿಮಾದಲ್ಲಿ ಇದು ಮಾಡಬೇಕಂತ ಇದೆ. ಸರ್ ಆಯ್ತು ಸರ್. ಎಲ್ರಿಗೂ ಚಿತ್ರಮಂದಿರಕ್ಕೆ ಬಂದುಬಿಟ್ಟು ಸಿನಿಮಾ ನೋಡ್ಬೇಕಂತ ನಾನು ಕೋರ್ಕೊಳ್ತೀನಿ ಸರ್. ನಾವು ಹೊಸೊಬ್ಬರಿಗೆ ಬೆಳೆಸ್ಬೇಕಂದ್ರೆ ನಿಮ್ಮ ಸಪೋರ್ಟ್ ಬೇಕು ಸರ್ ನಮಗೆ. ಯಾಕಂದರೆ ಮುಂದೆ ಒಳ್ಳೆ ಸಿನಿಮಾಗಳು ಮಾಡಬೇಕು, ಒಳ್ಳೆ ಕಥೆಗಳಾಗಲಿ, ಒಳ್ಳೆ ಎಂಟರ್ಟೈನ್ಮೆಂಟ್ ಕೊಡಬೇಕಂದ್ರೆ ಸರ್, ಈ ಥರ ಸಣ್ಣ ಪುಟ್ಟ ಸಿನಿಮಾಗೆ ನೀವು ನಮ್ಗೆ ಸಪೋರ್ಟ್ ಮಾಡಿದ್ರೆ ಮುಂದೆ ಒಂದು ದೊಡ್ಡ ಸಿನಿಮಾಗಳು ಅಥವಾ ಒಳ್ಳೆ ಮೇಕಿಂಗಲ್ಲಾಗಲಿ, ಇವಾಗ ಏನು ಜನರೇಷನ್ ಏನು ಕಾಂಪಿಟೇಷನಲ್ಲಿ ಓಡ್ತಾ ಇದೆ, ಸೊ ಅದರಲ್ಲಿ ಮಾಡೋವಂಥ ಶಕ್ತಿ ನಮಗೆ ಬರುತ್ತೆ ಸರ್ ನಮಗೆ ಅಂತ ನಾನು ಕೋರ್ಕೊಳ್ತೀನಿ. ಪ್ಲೀಸ್ ಎಲ್ಲರೂ ಬನ್ನಿ. ನಾಳೆ 10:30 ಇಲ್ಲೇ ಮಿರಾಜ್ ಸರ್. ವಿಶೇಷ ಸರ್ ಅದೇ ಹೇಳಿದೆ ಸರ್. ಇವಾಗ ಏನೇ ಒಂದು ಜನರೇಷನ್ ಮುಂದೆ ಹೋಗಿದ್ರು, ಏನೇ ಒಂದು ಟೆಕ್ನಾಲಜಿ ಏನೇ ಬಂದರೂ, ಇದ್ರ ಮುಂದೆ ಒಂದು ಇದೆ ಸರ್, ದೈವ ಅಂತ ಇದೆ. ಒಂದು ನೆಗೆಟಿವ್ ಪಾಸಿಟಿವ್ ಅನ್ನೋದು ಇದೆ. ಆ ನೆಗೆಟಿವ್ ಅಂತ ನಂಬರ್ಗೂ ಇದೆ, ಪಾಸಿಟಿವ್ ಅಂತ ನಂಬರ್ಗೂ ಇದೆ ಸರ್.